ಕಲಬುರಗಿಯಲ್ಲಿ ಲಾರ್ಡ್ಗೆ ದರ್ಗಾದಲ್ಲಿ ಶಿವರಾತ್ರಿ ಪೂಜೆ ಮಾಡೋದಕ್ಕೆ ಕೋರ್ಟ್ ಈಗ ಓಕೆ ಅಂತ ಇದೆ. ಕಲಬುರಗಿಯಲ್ಲಿ ದರ್ಗಾದಲ್ಲಿ ಶಿವರಾತ್ರಿ ಪೂಜೆ ಮಾಡೋದಕ್ಕೆ ತಡೆಯಾಜ್ಞೆ ಇತ್ತು. ಜೊತೆಗೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ರಾಜಕೀಯ ಜಟಾಪಟಿಗೂ ಕೂಡ ಇದು ಕಾರಣ ಆಗ್ತಾ ಇತ್ತು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಈಗ ಓಕೆ ಅಂದಿದೆ. ಆಳಂದದಲ್ಲಿ ವಿವಾದಿತ ಲಾರ್ಡ್ಗೆ ಮಶಾಕ್ ದರ್ಗಾದಲ್ಲಿ ಇರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಶಿವರಾತ್ರಿಯಂದು ಪೂಜೆ ಸಲ್ಲಿಸೋದಕ್ಕೆ ಕೋರ್ಟ್ನ ಕಲಬುರಗಿ ಪೀಠ ಅನುಮತಿ ಕೊಟ್ಟಿದೆ. ಹೀಗಾಗಿ ಈಗಲಾದರೂ ಸಾಮರಸ್ಯಕ್ಕೆ ಮುಂದಾಗುತ್ತಾ ಈ ಒಂದು ವಿಚಾರ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈ ದರ್ಗಾದಲ್ಲಿ ಶಿವಲಿಂಗಕ್ಕೆ ಪೂಜೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂತಹ ಒಂದು ಚರ್ಚೆಗಳು ಕೂಡ ನಡೀತಾ ಇತ್ತು. ಜೊತೆಗೆ ಕೋರ್ಟ್ ಮೆಟ್ಟಿಲು ಕೂಡ ಏರಿತ್ತು ಈ ವಿಚಾರ. ಇನ್ನು ಶಿವರಾತ್ರಿ ದಿನ ಪೂಜೆಗೆ ಒಬ್ಬರಿಗೆ ಮಾತ್ರ ಚಾನ್ಸ್ ನೀಡಲಾಗುತ್ತೆ. ಜಿಲ್ಲಾಡಳಿತ ಏನಾದರೂ ಬಯಸಿದರೆ ಹೆಚ್ಚಿನವರಿಗೆ ಅವಕಾಶ ಕೊಡಬಹುದು. ಅದು ಜಿಲ್ಲಾಡಳಿತಕ್ಕೆ ಬಿಟ್ಟಿರುವಂತಹ ವಿಚಾರ. ಆಳಂದದ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಶಿವರಾತ್ರಿಯಂದು ಪೂಜೆ ಸಲ್ಲಿಸುವುದಕ್ಕೆ ಹೈಕೋರ್ಟ್ನ ಕಲಬುರಗಿ ಪೀಠ ಷರತ್ತುಬದ್ಧ ಅನುಮತಿ ಕೊಟ್ಟಿದೆ. ದರ್ಗಾದಲ್ಲಿನ ಶಿವಲಿಂಗಕ್ಕೆ ಶಿವರಾತ್ರಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಕೋರಿ RTI ಕಾರ್ಯಕರ್ತ ಸಿದ್ದರಾಮಯ್ಯ ಹಿರೇಮಠ ಅವರು ಹೈಕೋರ್ಟ್ನ ಕಲಬುರಗಿ ಪೀಠದಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿಯನ್ನು ಕೈಗೆತ್ತಿಕೊಂಡಂತಹ ನ್ಯಾಯಾಲಯ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸ್ತು. ಏನು ಹೇಳ್ತೀರಿ ನೀವು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ಕೂಡ ನ್ಯಾಯಮೂರ್ತಿಗಳು ಕೇಳಿದ್ರು. ಇನ್ನು ಸಿದ್ದರಾಮಯ್ಯ ಹಿರೇಮಠ ಅವರಿಗೆ ಪೂಜೆ ಸಲ್ಲಿಕೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದೆ. ಈಗ ಪೂಜೆಗೆ ಅವಕಾಶ ಕೋರಿರುವಂತಹ ಅರ್ಜಿಯಲ್ಲಿ ಇತರ ಯಾರೂ ಇಲ್ಲದೆ ಇರೋ ಕಾರಣಕ್ಕೆ ಅರ್ಜಿ ಸಲ್ಲಿಸಿರುವಂತಹ ಒಬ್ಬರಿಗೆ ಮಾತ್ರ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ನೀಡಲಾಗಿದೆ. ಜಿಲ್ಲಾಡಳಿತ ಏನಾದರೂ ನೀವು ಬಯಸಿದರೆ ಆಗ ಹೆಚ್ಚಿನವರಿಗೆ ಪೂಜೆ ಮಾಡೋದಕ್ಕೆ ಅನುಮತಿ ಕೊಡಬಹುದು ಅಂತ ನ್ಯಾಯಪೀಠ ಸ್ಪಷ್ಟಪಡಿಸಿದೆ. ಫೆಬ್ರವರಿ 15ರ ಶಿವರಾತ್ರಿಯಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪೂಜೆ ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಪೂಜೆ ಸಲ್ಲಿಸೋದಕ್ಕೆ ತೆರಳುವ ಅರ್ಜಿದಾರರಿಗೆ ಭದ್ರತೆಯನ್ನು ಕೂಡ ಕಲ್ಪಿಸಬೇಕು. ಒಂದು ವೇಳೆ ಅವರು ಕಾನೂನು ಸುವ್ಯವಸ್ಥೆಯನ್ನು ಉಲ್ಲಂಘನೆ ಮಾಡಿದ್ರೆ ಅವರ ವಿರುದ್ಧ ನೀವು ಕ್ರಮ ಕೂಡ ಕೈಗೊಳ್ಳಬಹುದು ಅಂತ ಜಿಲ್ಲಾಡಳಿತಕ್ಕೆ ಕೋರ್ಟು ಸೂಚನೆ ಕೂಡ ಕೊಟ್ಟಿದೆ. ಇನ್ನು ಇದೇ ವೇಳೆ ಸಾಮಾಜಿಕ ಕಾರ್ಯಕರ್ತೆ ದಿವ್ಯಾ ಹಾಗರ್ಗಿ ಕೂಡ ಪೂಜೆ ಮಾಡೋದಕ್ಕೆ ಅವಕಾಶ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಆದರೆ ಕೋರ್ಟ್ ಅವರ ಅರ್ಜಿಯನ್ನು ವಜಾಗೊಳಿಸಿದೆ. ಇನ್ನು ಸುಪ್ರೀಂ ಕೋರ್ಟ್ಗೆ ದರ್ಗಾ ಕಮಿಟಿ ಈಗ ಅರ್ಜಿ ಸಲ್ಲಿಕೆ ಮಾಡ್ತಾ ಇದೆ. ಈ ಮಧ್ಯೆ ದರ್ಗಾದಲ್ಲಿ ಇರುವಂತಹ ಶಿವಲಿಂಗಕ್ಕೆ ಶಿವರಾತ್ರಿಯಂದು ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಸ್ಥಳ ಧಾರ್ಮಿಕ ಸ್ವರೂಪವನ್ನು ಬದಲಿಸುವಂತಹ ಯಾವುದೇ ಕಾಮಗಾರಿ ಅಥವಾ ಬದಲಾವಣೆಗೆ ನಿರ್ಬಂಧ ವಿಧಿಸಬೇಕು ಅಂತ ಕೋರಿ ದರ್ಗಾ ಕಮಿಟಿ ಪರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಬುಧವಾರ ಸುಪ್ರೀಂ ಕೋರ್ಟ್ನಲ್ಲಿ CJI ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜೋಯಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಿರುವಂತಹ ವಿಭಾಗೀಯ ನ್ಯಾಯಪೀಠದ ಎದುರು ಈ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ದರ್ಗಾ ಕಮಿಟಿ ಪರ ಹಾಜರಾದಂತಹ ಹಿರಿಯ ವಕೀಲೆ ವಿಭಾಗದತ್ತ ಮಖೀಜಾ ಅವರು ಶಿವರಾತ್ರಿಗೂ ಮುನ್ನ ಈ ಅರ್ಜಿಯ ವಿಚಾರಣೆ ನಡೆಸಬೇಕು ಅಂತ ಮನವಿ ಮಾಡಿದರು. ದರ್ಗಾದ ಅರ್ಜಿದಾರರ ಮನವಿಯನ್ನು ನ್ಯಾಯಪೀಠ ಪುರಸ್ಕರಿಸಿತ್ತಾದರೂ ಇಂತಹ ಪ್ರಕರಣಗಳ ಬಗ್ಗೆ ಸಂಬಂಧಿತ ಹೈಕೋರ್ಟ್ಗಳನ್ನು ಸಂಪರ್ಕಿಸದೆ ನೇರವಾಗಿ ನೀವು ಸುಪ್ರೀಂ ಕೋರ್ಟ್ಗೆ ಬಂದಿರುವಂಥದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು. ಜೊತೆಗೆ ಹೈಕೋರ್ಟ್ಗೂ ಕೂಡ ನೀವು ಅರ್ಜಿ ಸಲ್ಲಿಕೆ ಮಾಡಬಹುದು, ಈ ವಿಚಾರವನ್ನು ಹೈಕೋರ್ಟ್ನಲ್ಲೂ ಕೂಡ ತೆಗೆದುಕೊಂಡು ಹೋಗಿ ಅಂತ ಸುಪ್ರೀಂ ಕೋರ್ಟು ಸಲಹೆ ಕೂಡ ಕೊಡ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತಹ ಅರ್ಜಿದಾರರು ಮತ್ತೆ ಹೈಕೋರ್ಟ್ನತ್ತ ಮುಖ ಏನಾದರೂ ಮಾಡ್ತಾರಾ ಅಥವಾ ಶಿವಲಿಂಗಕ್ಕೆ ಪೂಜೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.